ಕೇರಳಕ್ಕಲ್ಲ, ಪಾಕಿಸ್ತಾನ ಸರ್ಕಾರಕ್ಕೆ ತನಿಖೆಗೆ ಕೊಡ್ಲಿ. ಕಮ್ಯುನಿಸ್ಟ್ ಹೋರಾಟವನ್ನ ಮಾಡಿದ್ರೆ ಕಾಂಗ್ರೆಸ್ ಗಂಭೀರ ಆಗತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅದನ್ನ ಕೇರಳದಲ್ಲಿ ತನಿಖೆ ಕೊಡಬೇಕು ಅಂತಂದ್ರೆ ಇದ್ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಘಟನೆಯ ಸತ್ಯಾಸತ್ಯತೆಯನ್ನ ಕಂಡುಹಿಡಿಬೇಕು. ಬಹಳಷ್ಟು ತನಿಖೆಗಳು ನಡೆದಿದೆ ಈಗಾಗಲೇ. ಈಗ ಮಹತ್ವ ಬರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಚಲವಾದಿ ಅವರು. ಅದೇ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ಹೇಳಿದ್ರೆ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ಳಲ್ಲ. ರಾಜ್ಯದಲ್ಲಿರುವಂತಹ ಸಂಸ್ಥೆಗಳು ಸರಿಯಾಗಿ ತನಿಖೆಯನ್ನ ಮಾಡಲಿ, ಕೇಳಲಿ ಅಂತ ಹೇಳಿದ್ದಾರೆ. ಚಲವಾದಿ ಮಾತಾಡಿದ್ದಾರೆ. ಈಗ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು, ಈ ಸಂದರ್ಭದಲ್ಲಿ ಏನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಬನ್ನಿ ನೋಡೋಣ. ಧರ್ಮಸ್ಥಳ ಏನು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಎಸ್ಐಟಿ ತನಿಖೆ ಕೊಡಬೇಕು ಅನ್ನೋಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೇರಳದಿಂದ ತನಿಖೆ ಆಗಬೇಕು ಅನ್ನೋಂಥ ಒಂದಷ್ಟು ಪತ್ರವನ್ನು ಕೂಡ ವಕೀಲರು ಬರೆದಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ಹಿಂದಿನಿಂದನೂ ಕೂಡ ಒಂದು ರೀತಿ ವಿವಾದಕ್ಕೂ ಕಾರಣ ಆಗ್ತಾ ಇದೆ ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್? ನೋಡಿ, ಬಹುದಿನಗಳಿಂದ ಚರ್ಚಿತ ವಿಷಯ ಅದಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸತ್ಯಾಸತ್ಯತೆಗಳನ್ನ ಕಂಡುಹಿಡಿಬೇಕು, ಅದನ್ನು ಇದು ಮಾಡಬೇಕು. ಆದ್ರೆ ಇನ್ವೆಸ್ಟಿಗೇಷನ್ಗಳು ಬಹಳಷ್ಟು ಆಗಿವೆ, ಅದರ ಬಗ್ಗೆ ಕೂಲಂಕುಷ ತನಿಖೆಗಳು ಆಗಿವೆ. ಆಮೇಲೆ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿವೆ. ಆದರೂ ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಬರಲಿಕ್ಕೆ ಕಾರಣ ಏನು ಅನ್ನೋದು ನನ್ನ ವಾದ. ಇಲ್ಲಿ ವಿಷಯ ಇಷ್ಟೇ, ಯಾವಾಗ ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರ್ಯಾರಿದ್ದಾರೋ ಇವರು ಕೈ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಸೀರಿಯಸ್ ಆಗತ್ತೆ. ಈಗ ಅದೇ ಬಿಜೆಪಿ ಏನಾದ್ರೂ ಹೇಳಿದ್ರೆ, ಜನತಾದಳ ಹೇಳಿದಾಗ ಯಾಕೆ ನಿಮಗನ್ಸೋದಿಲ್ಲ? ಇವತ್ತು ಈ ಕಾಂಗ್ರೆಸ್ ಪಕ್ಷ, ಎಐಸಿಸಿ ಕಾಂಗ್ರೆಸ್ ಪಕ್ಷ ಇತ್ತಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತಿತ್ತಲ್ಲ, ಈಗ ಅದು ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗೋಗಿದೆ. ಹಾಗಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇರೋದು. ಧರ್ಮಸ್ಥಳದ್ದು ನೀವು ಹೇಳಿದ್ರಿ, ಈಗ ಧರ್ಮಸ್ಥಳದ ವಿಚಾರಕ್ಕೂ ಕೂಡ ಈಗ ಹೋರಾಟಕ್ಕೆ ಹೋಗಿರೋರು ಯಾರು? ಪ್ರಕಾಶ್ ರಾಜು ಮತ್ತೆ ಅವರ ಸಂಗಡಿಗರು. ಅಂದಮೇಲೆ ಇಲ್ಲೂ ಕೂಡ ಕಮ್ಯುನಿಸ್ಟರ ಒತ್ತಡಕ್ಕೆ ಸರ್ಕಾರ ಮಣಿಯತಕ್ಕಂತ ಎಲ್ಲ ಇದಿದೆ. ಅದಕ್ಕೆ ಹೇಳಿದ್ದು, ಯಾವುದೇ ಸಂದರ್ಭ ಇದನ್ನು ಬಂದಾಗ ಕೂಲಂಕುಷವಾಗಿ ಅದರ ಇದನ್ನ ಮಾಡಲಿ. ಆದ್ರೆ ನೀವಿವಾಗ ಕಮ್ಯುನಿಸ್ಟ್ ಅವರನ್ನ ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಅಲ್ಲ. ತನಿಖೆ ಯಾವ ಹಂತದಲ್ಲಿ ನಡಬೇಕು ಅನ್ನೋದು, ಯಾಕಂದ್ರೆ ಕೆಲವರು ಎಸ್ಐಟಿ ಕೊಡಬೇಕು ಅನ್ನೋದು, ಕೆಲವರು ನೆರೆಯ ಕೇರಳಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಅಂದ್ರೆ ಇದು ಸಾಧ್ಯನಾ ಕೇರಳಕ್ಕೆ ಕೊಡೋದು? ಪಾಕಿಸ್ತಾನಕ್ಕೆ ಕೊಟ್ಬಿಡಕ್ಕೆ ಹೇಳಿ, ಇಲ್ಲಾಂದ್ರೆ ಅಫ್ಘಾನಿಸ್ತಾನಕ್ಕೆ ಕೊಡಕ್ಕೆ ಹೇಳಿ. ಕೇಳೋರು ಸ್ವಲ್ಪ ತಲೆ ಇರಬೇಕು. ಅವ್ರು ಕೇಳಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅವು ಮಾಡಬೇಕು, ಸರಿಯಾಗಿ ಮಾಡಿ ಅಂತ ಕೇಳಬಹುದು. ಆದ್ರೆ ಇನ್ನೊಂದೇನು, ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಹೇಳಿದ ತಕ್ಷಣ ಕೊಟ್ಬಿಡಕ್ಕಾಗಲ್ಲ, ನೋಡ್ತೀನಿ ಅಂತಾರೆ. ಆದ್ರೆ ಇನ್ನೆರಡು ದಿವಸ ಆದ್ಮೇಲೆ ಅವರೇ ಕೊಟ್ಬಿಡ್ತಾರೆ. ಇದೇನಂತಂದ್ರೆ ಒಂದು ರೀತಿ ಒಪ್ಪಂದ ಇದು, ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ನವರ ಒಪ್ಪಂದ. ನೀನು ನಾನು ಸತ್ತಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡು ಅನ್ನೋದು ಒಪ್ಪಂದ. ಇದು ಒಪ್ಪಂದದ ಮೇಲೆ ಇದೆಲ್ಲಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಡೀತಾ ಇರೋದು. ಅದರಿಂದಾಗಿ ಹೊರ ರಾಜ್ಯಗಳೆಲ್ಲ ಮಾಡಬೇಕಾಗಿರೋದು ನಮ್ಮ ರಾಜ್ಯದವರೇ ಮಾಡಬೇಕಾಗಿತ್ತು. ಈಗಾಗಲೇ ಅನೇಕವು ಮಾಡಿದೆಯಲ್ಲ. ಬರ್ಲಿ ನೋಡಿ, ಸತ್ಯ ಹೊರಗಡೆ ಬರಬೇಕು. ಎಲ್ಲರೂ ನಮಗೂ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಒಂದು ಅದಕ್ಕೆ ಇತಿಮಿತಿಗಳನ್ನ ಇಟ್ಕೊಳ್ಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಂಪಸ್ ನ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇರಳಕ್ಕಲ್ಲ, ಪಾಕಿಸ್ತಾನ ಸರ್ಕಾರಕ್ಕೆ ತನಿಖೆಗೆ ಕೊಡ್ಲಿ. ಕಮ್ಯುನಿಸ್ಟ್ ಹೋರಾಟವನ್ನ ಮಾಡಿದ್ರೆ ಕಾಂಗ್ರೆಸ್ ಗಂಭೀರ ಆಗತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅದನ್ನ ಕೇರಳದಲ್ಲಿ ತನಿಖೆ ಕೊಡಬೇಕು ಅಂತಂದ್ರೆ ಇದ್ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಘಟನೆಯ ಸತ್ಯಾಸತ್ಯತೆಯನ್ನ ಕಂಡುಹಿಡಿಬೇಕು. ಬಹಳಷ್ಟು ತನಿಖೆಗಳು ನಡೆದಿದೆ ಈಗಾಗಲೇ. ಈಗ ಮಹತ್ವ ಬರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಚಲವಾದಿ ಅವರು. ಅದೇ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ಹೇಳಿದ್ರೆ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ಳಲ್ಲ.
ರಾಜ್ಯದಲ್ಲಿರುವಂತಹ ಸಂಸ್ಥೆಗಳು ಸರಿಯಾಗಿ ತನಿಖೆಯನ್ನ ಮಾಡಲಿ, ಕೇಳಲಿ ಅಂತ ಹೇಳಿದ್ದಾರೆ. ಚಲವಾದಿ ಮಾತಾಡಿದ್ದಾರೆ. ಈಗ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು, ಈ ಸಂದರ್ಭದಲ್ಲಿ ಏನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಬನ್ನಿ ನೋಡೋಣ. ಧರ್ಮಸ್ಥಳ ಏನು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಎಸ್ಐಟಿ ತನಿಖೆ ಕೊಡಬೇಕು ಅನ್ನೋಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೇರಳದಿಂದ ತನಿಖೆ ಆಗಬೇಕು ಅನ್ನೋಂಥ ಒಂದಷ್ಟು ಪತ್ರವನ್ನು ಕೂಡ ವಕೀಲರು ಬರೆದಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ಹಿಂದಿನಿಂದನೂ ಕೂಡ ಒಂದು ರೀತಿ ವಿವಾದಕ್ಕೂ ಕಾರಣ ಆಗ್ತಾ ಇದೆ ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್? ನೋಡಿ, ಬಹುದಿನಗಳಿಂದ ಚರ್ಚಿತ ವಿಷಯ ಅದಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸತ್ಯಾಸತ್ಯತೆಗಳನ್ನ ಕಂಡುಹಿಡಿಬೇಕು, ಅದನ್ನು ಇದು ಮಾಡಬೇಕು. ಆದ್ರೆ ಇನ್ವೆಸ್ಟಿಗೇಷನ್ಗಳು ಬಹಳಷ್ಟು ಆಗಿವೆ, ಅದರ ಬಗ್ಗೆ ಕೂಲಂಕುಷ ತನಿಖೆಗಳು ಆಗಿವೆ. ಆಮೇಲೆ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿವೆ. ಆದರೂ ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಬರಲಿಕ್ಕೆ ಕಾರಣ ಏನು ಅನ್ನೋದು ನನ್ನ ವಾದ. ಇಲ್ಲಿ ವಿಷಯ ಇಷ್ಟೇ, ಯಾವಾಗ ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರ್ಯಾರಿದ್ದಾರೋ ಇವರು ಕೈ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಸೀರಿಯಸ್ ಆಗತ್ತೆ. ಈಗ ಅದೇ ಬಿಜೆಪಿ ಏನಾದ್ರೂ ಹೇಳಿದ್ರೆ, ಜನತಾದಳ ಹೇಳಿದಾಗ ಯಾಕೆ ನಿಮಗನ್ಸೋದಿಲ್ಲ? ಇವತ್ತು ಈ ಕಾಂಗ್ರೆಸ್ ಪಕ್ಷ, ಎಐಸಿಸಿ ಕಾಂಗ್ರೆಸ್ ಪಕ್ಷ ಇತ್ತಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತಿತ್ತಲ್ಲ, ಈಗ ಅದು ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗೋಗಿದೆ. ಆಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದು ನಡೀತಾ ಇರೋದು. ಧರ್ಮಸ್ಥಳದ್ದು ನೀವು ಹೇಳಿದ್ರಿ, ಈಗ ಧರ್ಮಸ್ಥಳದ ವಿಚಾರಕ್ಕೂ ಕೂಡ ಈಗ ಹೋರಾಟಕ್ಕೆ ಹೋಗಿರೋರು ಯಾರು? ಪ್ರಕಾಶ್ ರಾಜು ಮತ್ತು ಅವರ ಸಂಗಡಿಗರು. ಅಂದಮೇಲೆ ಇಲ್ಲೂ ಕೂಡ ಕಮ್ಯುನಿಸ್ಟರ ಒತ್ತಡಕ್ಕೆ ಸರ್ಕಾರ ಮಣಿಯತಕ್ಕಂತ ಎಲ್ಲ ಇದಿದೆ. ಅದಕ್ಕೆ ಹೇಳಿದ್ದು, ಯಾವುದೇ ಸಂದರ್ಭ ಇದನ್ನು ಬಂದಾಗ ಕೂಲಂಕುಷವಾಗಿ ಅದರ ಇದನ್ನ ಮಾಡಲಿ. ಆದ್ರೆ ನೀವು ಇವಾಗ ಕಮ್ಯುನಿಸ್ಟ್ನವ್ರನ್ನ ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಅಲ್ಲ. ತನಿಖೆ ಯಾವ ಹಂತದಲ್ಲಿ ನಡಬೇಕು ಅನ್ನೋದು, ಯಾಕಂದ್ರೆ ಕೆಲವರು ಎಸ್ಐಟಿ ಕೊಡಬೇಕು ಅನ್ನೋಂಥದ್ದು, ಕೆಲವರು ನೆರೆಯ ಕೇರಳಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಅಂದ್ರೆ ಇದು ಸಾಧ್ಯನಾ ಕೇರಳಕ್ಕೆ ಕೊಡೋದು? ಪಾಕಿಸ್ತಾನಕ್ಕೆ ಕೊಟ್ಬಿಡಕ್ಕೆ ಹೇಳಿ, ಇಲ್ಲಾಂದ್ರೆ ಅಫ್ಘಾನಿಸ್ತಾನಕ್ಕೆ ಕೊಡಕ್ಕೆ ಹೇಳಿ. ಕೇಳೋರು ಸ್ವಲ್ಪ ತಲೆ ಇರಬೇಕು. ಅವ್ರು ಕೇಳಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅವು ಮಾಡಬೇಕು, ಸರಿಯಾಗಿ ಮಾಡಿ ಅಂತ ಕೇಳಬಹುದು. ಆದ್ರೆ ಇನ್ನೊಂದೇನು, ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಹೇಳಿದ ತಕ್ಷಣ ಕೊಟ್ಬಿಡಕ್ಕಾಗಲ್ಲ, ನೀವು ನೋಡ್ತೀನಿ ಅಂತಾರೆ. ಆದ್ರೆ ಇನ್ನೆರಡು ದಿವಸ ಆದ್ಮೇಲೆ ಅವರೇ ಕೊಟ್ಬಿಡ್ತಾರೆ. ಇದೇನಂತಂದ್ರೆ ಒಂದು ರೀತಿ ಒಪ್ಪಂದ ಇದು, ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ನವರ ಒಪ್ಪಂದ. ನೀನು ನಾನು ಸತ್ತಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡು ಅನ್ನೋದು ಒಪ್ಪಂದ. ಇದು ಒಪ್ಪಂದದ ಮೇಲೆ ಇದೆಲ್ಲಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಡೀತಾ ಇರೋದು. ಅದರಿಂದಾಗಿ ಹೊರ ರಾಜ್ಯಗಳೆಲ್ಲ ಮಾಡಬೇಕಾಗಿರೋದು ನಮ್ಮ ರಾಜ್ಯದವರೇ ಮಾಡಬೇಕಾಗಿತ್ತು. ಈಗಾಗಲೇ ಅನೇಕವು ಮಾಡಿದೆಯಲ್ಲ, ಬರ್ಲಿ ನೋಡಿ, ಸತ್ಯ ಹೊರಗಡೆ ಬರಬೇಕು. ಎಲ್ಲರೂ ನಮಗೂ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಒಂದು ಅದಕ್ಕೆ ಇತಿಮಿತಿಗಳನ್ನ ಇಟ್ಕೊಳ್ಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪಸ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.